3 ಲಕ್ಷ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಇದು ಜನರಲ್ ವಾರ್ಡ್ಗೆ. ಮುತ್ತು ಕೊಡೆ, ಇಲ್ಲೊಂದು ಮುತ್ತು. ಅಂದ್ರೆ ನಮ್ದು ಯಾವ ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಫಾರಂ ಕೊಡ್ತಾರಾ? ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಸೋಮವಾರ ಆಪರೇಷನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇನ್ಶೂರೆನ್ಸು ಪ್ರೀ ಅಪ್ರೂವಲ್ ತೊಗೋಬೇಕಾಗತ್ತೆ. ಪ್ರೀ ಅಪ್ರೂವಲ್ಗೆ ಫಾರಮ್ ಫಿಲ್ ಮಾಡಬೇಕಾಗತ್ತೆ. ನಮ್ಮಪ್ಪ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸು ಇಸ್ಕೊಂಡು ಆಪ್ರೇಷನ್ದು ಏನೇನು ಕತೆ ಏನೇನು ಆಗುತ್ತೆ ಎಸ್ಟಿಮೇಷನ್ನು ಎಲ್ಲ ಇಸ್ಕೊಂಡು ಬಂದಿದ್ದಾರೆ. ಈಗ ಫಾರಮ್ ಫಿಲ್ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಕೊಟ್ಟಿರ್ತಾರೆ, ಯಾವ ರೀತಿ ಡಾಕ್ಯುಮೆಂಟೇಷನ್ಸ್ ಇರುತ್ತೆ ಪ್ರೀ ಅಪ್ರೂವಲ್ಗೆ ಅಂತ ತೋರಿಸ್ತೀನಿ. 29 ಇದಪ್ಪ ಕಾಮಿಡಿ, ಅಪ್ಪನ ಕಾಮಿಡಿ ಬರಲ್ಲ ಅಂತೀರ. ಮಗಳಿಗೆ ಎಷ್ಟು ವರ್ಷ? 3 ಮಂತ್ಸ್. ಹೌದು ಹೌದಾ, 3 ಮಂತ್ಸ್, 29 years 3 months. 14/10/1986. ಅಯ್ಯೋ ಪಿತೃ. ನೀನು ಫಾರಂ ಫಿಲ್ ಮಾಡಲ್ಲ ತಾನೆ, ಮಾಡೋರ್ಗೆ ಸೈಲೆಂಟ್ ಆಗಿರೋ. ನೀನೇನು ಕೌಂಟ್ರ್ ಕೊಡ್ತಿರೋದಲ್ಲಿ ಕುತ್ಕೊಂಡು. ಸೊ ಹಾಸ್ಪಿಟಲ್ಗೆ ಹೋಗಿ ನನಗೆ ಒಂದು ಇದು ಇನ್ಶೂರೆನ್ಸ್ ಜೊತೆಗೆ ಬಂದಿರುತ್ತಾ ಇದು ಫಾರಮ್ಮು? ಎಲ್ಲಿ ತರಬೇಕು? ಅಂದ್ರೆ ನಮ್ದು ಯಾವ ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಫಾರಂ ಕೊಡ್ತಾರಾ? ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಇದ್ರೆ ಕ್ಯಾಶ್ಲೆಸ್ಗೆ ಫಾರಂ ಸಿ, ಪಾರ್ಟ್ ಸಿ. ಓಕೆ, ಆ ಇನ್ಶೂರೆನ್ಸ್ ಡೆಸ್ಕಲ್ಲಿ ಹೋಗಿ ನಿಮ್ದು ಯಾವ ಇನ್ಶೂರೆನ್ಸ್ ಇದೆ ಆ ಇನ್ಶೂರೆನ್ಸ್ ಫಾರಂ ಕೊಡಿ ಅಂತಂದರೆ ಫಾರಂ ಕೊಡ್ತಾರೆ. ಇದನ್ನು ಫಿಲ್ ಮಾಡಬೇಕು. ಆಲ್ಸೋ ಡಾಕ್ಟರು ಅಡ್ಮಿಷನ್ಗೆ ಒಂದು ಲೆಟರ್ ಬರೆದು ಕೊಟ್ಟಿರ್ತಾರೆ, ಒಂದು ಫಾರ್ಮೆಟ್ ಕೊಟ್ಟಿರ್ತಾರೆ. ಅಂದರೆ ಅಡ್ಮಿಷನ್ಗೆ ನಾವು ಪೇಷಂಟ್ನ ತೊಗೋತಾ ಇದ್ದೀವಿ, ಸೊ ಇನ್ಶೂರೆನ್ಸ್ ಏನಿದೆ ಎಸ್ಟಿಮೇಷನ್ ಇಷ್ಟಾಗುತ್ತೆ ಅಂತ ಒಂದು ಲೆಟ್ರ್ ಕೊಡ್ತಾರೆ. ಆ ಲೆಟ್ರ್ ತೋರಿಸ್ತೀನಿ, ಅಲ್ಲಿದೆ. ಆ ಲೆಟ್ರ್ ಬೇಸಿಸ್ ಮೇಲೆ ಈ ಅಪ್ಲಿಕೇಶನ್ನ ನಾವು ಫಿಲ್ ಮಾಡಿಬಿಟ್ಟು ಸರ್ಜರಿಗೆ ಆಗೋಕ್ಕಿಂತ ಮುಂಚೆ 2 ದಿನದ ಮುಂಚೆ ಹೋಗಿ ಅದನ್ನು ಸಬ್ಮಿಟ್ ಮಾಡಿಬಿಟ್ರೆ ನಾನು ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗ್ಬೋದು. ಮತ್ತು ಫಾರ್ಮಾಲಿಟೀಸು ನನಗೆ ಟೈಮ್ ತೊಗೊಳಲ್ಲ. ಇದರಲ್ಲಿ ಇನ್ಶೂರೆನ್ಸು ನನಗೆ ಇಷ್ಟು ದುಡ್ಡು ಅಂತ ಫಸ್ಟೇ ಕೊಟ್ಬಿಡ್ತಾರೆ. 2 ಲಕ್ಷ ಕೊಟ್ಬಿಡ್ತಾರೆ, ಇಲ್ಲ 1 ಲಕ್ಷ ಕೊಟ್ಬಿಡ್ತಾರೆ. ಆಪ್ರೇಷನ್ ಮಾಡ್ಕೊಂಡ್ಮೇಲೆ ಮಿಕ್ಕಿದು ಬಿಲ್ಲು ರೈಸ್ ಆಗ್ತಾ ಇರುತ್ತೆ. ಅಡ್ವಾನ್ಸ್ ಅಂತ ಒಂದು 10,000 ಕೇಳ್ತಾರೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ. ಅದನ್ನು ಕಟ್ಟಲೇಬೇಕು ಕ್ಯಾಶ್. ಅದನ್ನೇನಕ್ಕಪ್ಪ ಕಟ್ಟಿಸ್ಕೊಳ್ಳೋದು? ಅದೇ ವೇಸ್ಟ್ಗಳಿರುತ್ತೆ. ನಾನು ಕನ್ಸ್ಯೂಮಬಲ್ ಅದಕ್ಕೆ ಎಷ್ಟು ಡೆಪಾಸಿಟ್ ಕೇಳಿದ್ರೆ? ಲಾಸ್ಟ್ ಟೈಮ್ 10,000 ಕಟ್ಟಿದ್ರಿ ಅಲ್ಲ? ಈ ಸತಿ ಎಷ್ಟು ಕೇಳ್ತಾರೋ ಗೊತ್ತಿಲ್ಲ. ಮೇಜರು 2,000 ವಾಪಸ್ ಬಂದಿತ್ತು. 10,000 ರೂಪಾಯಿದಲ್ಲಿ 2,500 ವಾಪಸ್ ಬಂದಿತ್ತು ಲಾಸ್ಟ್ ಟೈಮು. ಈ ಸಲ ಗೊತ್ತಿಲ್ಲ. ಅದು ಇವಾಗ ಈ ಸಲ ಮೇಜರ್ ಆಪರೇಷನ್, ಮೈನರ್ ಅಲ್ಲ, ಸಿಕ್ಕಾಪಟ್ಟೆ ಮೇಜರ್ ಅಂತೆ. ಇದಕ್ಕಿಂತ ಮೇಜರ್ ಆಪರೇಷನ್. ಯಾಕಂದ್ರೆ ನರ ಮೂಳೆ ಎಲ್ಲ ಹತ್ತಿರದ ಇರೋದ್ರಿಂದ ಅದನ್ನ ಸೈಡ್ ಮಾಡಿ ಆ ರಾಡ್ ರಿಮೂವ್ ಮಾಡಿ ತೆಗೆದು ಮತ್ತೆ ಕೂರಿಸ್ತಾರೆ. ಅಂದ್ರೆ ಅದು ತುಂಬಾ ಡೆಲಿಕೇಟೆಡ್ ಆಪರೇಷನ್ ಅಂತ ಹೇಳಿದ್ದಾರೆ. ಭಯ ಆಗ್ತದೆ. ಮತ್ತೆ 2 ತಿಂಗಳು ನಾನು ಸೇವೆ ಮಾಡಕ್ ರೆಡಿ ಆಗು. ನೀನು ಅದಕ್ಕೆಲ್ಲ ಏನ್ ಸೇವೆ ಏನಿಲ್ಲ, ಬಾತ್ರೂಮ್ಗೆಲ್ಲ ನಾನೇ ಹೋಗ್ತೀನಿ, ಏನು ಇಲ್ಲ. ಬಟ್ ನಂಗೆ ಒಳಗ್ ನೋವಿರುತ್ತೆ. ಇವಾಗ ಟಾಸ್ಕ್ ನನಗಿರೋದು, ನಿನಗಿಲ್ಲ. ಮೊಬೈಲ್ ಇಟ್ಕೊಳಕ್ ಆಗಲ್ಲ, ಕೆಲವೊಂದು ಮಾಡಕ್ ಕಷ್ಟ ಆಗುತ್ತೆ, ವಾಕರಲ್ಲೂ ಕಷ್ಟ ಆಗುತ್ತೆ, ಹ್ಯಾಂಡ್ ಗ್ರಿಪ್ ಇಲ್ಲ. ಅದೇ ಹೇಳೋದು, ಅದೇ ಮೊಬೈಲ್ ಎಲ್ಲ ಇಟ್ಕೊಳಕ್ ಕಷ್ಟ ಆಗುತ್ತೆ. ನನಗೆ ಯೋಚನೆ ಮಾಡಬೇಡಿ. ಡ್ಯೂಟಿ ಮುಗಿಸ್ಕೊಂಡು ಹೋಗಿ ನಮ್ಮಪ್ಪ ತಂದು ಇವಾಗ ಫಿಲ್ ಮಾಡಿ ಮತ್ತೆ ನಾಳೆ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಹೋಗಿ ಹಾಸ್ಪಿಟಲ್ಗೆ ಕೊಟ್ಬಿಟ್ಬಿಡ್ತಾರೆ. ಯಾಕಂದ್ರೆ ಶನಿವಾರ ಭಾನುವಾರ ಆದ್ರೆ ಅಲ್ಲ ಇರುತ್ತೆ, ಬಟ್ ಯಾರಾದ್ರೂ ರಜಾ ಗಿಜಾ ಹಾಕೊಂಡ್ರೆ ಕಷ್ಟ ಅಷ್ಟೇ. ಅದಕ್ಕೇನೆ ಫೋಟೋ ಎಲ್ಲ ಅಂಟಿಸ್ಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ಪಾನ್ ಕಾರ್ಡ್ ಕೊಡಬೇಕು. ಇನ್ನೇನು ಕೊಡ್ಬೇಕಪ್ಪ? ಇನ್ಶೂರೆನ್ಸ್ ಕಾಪಿ. ಸಾಫ್ಟ್ ಕಾಪಿ ಒಪ್ಪಲ್ಲ, ನೀವು ಪ್ರಿಂಟ್ ತೆಗ್ದೇನೆ ಎಲ್ಲ ತೆಗ್ದು ಕೊಡಬೇಕು. ಯಾವುದು ಸಾಫ್ಟ್ ಕಾಪಿ ಮೇಲ್ ಮಾಡ್ತೀನಿ ಅದು ನೋಡ್ಕೊಳ್ಳಿ ಅಂದ್ರೆಲ್ಲ ಆಗಲ್ಲ. ಅದಕ್ಕೆ ಯಾವಾಗಲೂ ಇನ್ಶೂರೆನ್ಸ್ ನ ರಿನ್ಯೂವಲ್ ಮಾಡ್ಕೋಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಜಸ್ಟ್ ಮಿಸ್ ನಮ್ದು. ಮಾಡಿದ್ ಮಾಡೋಣ, ಅಯ್ಯೋ ಬಿಡು ಅದರಿಂದ ಏನಾಗುತ್ತೆ ಅಂತ. ಯಾವತ್ತು ಯಾರ ಗ್ರಾಚಾರ ಹೆಂಗಿರುತ್ತೆ ಹೇಳಕ್ಕಾಗಲ್ಲ. ಈ ಆಸ್ತಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ಶೂರೆನ್ಸ್ ಮಾಡಿಸ್ಬೇಕು. ಯಾವತ್ತು ಕೈ ಹಿಡಿತ. ನಾವು 15 ವರ್ಷದಿಂದ 15-20 ವರ್ಷ ಆಯ್ತು ಇನ್ಶೂರೆನ್ಸ್ ಮಾಡ್ತಾ, ಅವತ್ತಿಂದ ಏನು ಕ್ಲೈಮ್ ಮಾಡ್ಕೋತಾನೆ ಇರಲಿಲ್ಲ. ಸುಮ್ಮನೆ ದುಡ್ಡು ಕಟ್ತಾ ಇದ್ವಿ, ಇರ್ಲಿ ಬಿಡು ನಾಳೆ ಮುಂದಕ್ಕಾಗುತ್ತೆ ಅಂತ. ನೋಡು, ದೊಡ್ಡ ಅಪಘಾತಕ್ಕೆ ಇದು ಕೈ ಹಿಡೀತು. ಬೋನಸ್ ಕೂಡ ಸಿಕ್ತು. ಯಾವ ಟೈಮಲ್ಲಿ ಏನಾಗುತ್ತೆ ನೋಡಾಗ್ಲೇ 10 ಲಕ್ಷ ಹತ್ರ ಖರ್ಚಾಯ್ತು. ಬರೀ ಆಪರೇಷನ್ಗೆ 10 ಲಕ್ಷ, ಅದು ಬಿಟ್ಟು ಕೈ ಮೇಲೆ 3 ಲಕ್ಷ, 13 ಲಕ್ಷ ಖರ್ಚು ಬಿದ್ದಿದೆ ಒಂದು ಆಕ್ಸಿಡೆಂಟಿಂದ. ಇವಾಗಿನ್ನ ಗೊತ್ತಿಲ್ಲ, ಇವಾಗ ನೆಕ್ಸ್ಟ್ ಇನ್ನ ಗೊತ್ತಿಲ್ಲ. ಇವಾಗ ಫಾರಮ್ ಎಲ್ಲ ಫಿಲ್ ಮಾಡ್ತಾ ಇದ್ದಾರೆ ನೋಡಿ. ನಾನು ಆಮೇಲೆ ಅದು ತೋರಿಸ್ತೀನಿ ಏನೇನು ಇರುತ್ತೆ ಅಂತ ಹೇಳಿ.
ಇಲ್ಲಿ ಬರ್ದು ಎಲ್ಲಿ ಬರ್ದಿದ್ದಾರೆ? ಇಲ್ಲಿ ಬರ್ದಿದ್ದಾರಾ? ಓಕೆ, ಇಲ್ಲಿ ಬರ್ದಿದ್ದಾರೆ ನೋಡಿ. ಇಲ್ಲಿ ಬರ್ದಿದ್ದಾರೆ. ಹಾ, ಆಮೇಲೆ ಇಲ್ಲಿ ಬರ್ದಿದ್ದಾರೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ಸರ್ಜರಿಗೆ ಅಂತ ಹೇಳಿ ಇಲ್ಲಿ ಬರ್ದಿದ್ದಾರೆ. ಇದು ಬರ್ದ ಮೇಲೆ ನಾವು ಎಸ್ಟಿಮೇಷನ್ ಇಸ್ಕೊಳಕ್ ಹೋಗ್ಬೇಕು. ಸೊ ಎಸ್ಟಿಮೇಷನ್ ಈ ತರ ಕೊಡ್ತಾರೆ. ಇವಾಗ ಫಾರಮ್ ಎಲ್ಲ ಫಿಲ್ ಮಾಡಿ ನನ್ನ ಡಾಕ್ಯುಮೆಂಟ್ಸು, ನನ್ನ ಸೈನು, ಫೋಟೋ, ಆಧಾರು, ಪಾನ್ ಕಾರ್ಡ್ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ ಕಂಪ್ಲೀಟಾಗಿ. ಇದು ಎಸ್ಟಿಮೇಷನ್ನು. ಆಸ್ಟ್ರೋಮಿ, ರೀಪ್ಲೇಟಿಂಗು, ಇಂಪ್ಲಾಂಟ್ ರಿಮೂವಲ್ಲು ಪ್ಲಸ್ ಬೋನ್ ಗ್ರಾಫ್ಟಿಂಗು 3 ಲಕ್ಷ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಇದು ಜನರಲ್ ವಾರ್ಡ್ಗೆ, ಬರೀ ಜನರಲ್ ವಾರ್ಡ್ಗೆ. ಇದು ಸರ್ಜರಿ ಕಾಸ್ಟ್ ಮಾತ್ರ ಕೊಟ್ಟಿರೋದು. ಇನ್ನು ವಾರ್ಡ್ ಚಾರ್ಜಸ್ಸು, ನರ್ಸಿಂಗ್ ಚಾರ್ಜಸ್ಸು ಅದೆಲ್ಲ ಇರುತ್ತೆ. ಇದು ಕೇವಲ 3 ದಿನಕ್ಕೆ ಕೊಟ್ಟವ್ರೆ. ಒಂದು ಕತೆನ ನಮ್ಗೆ ಇವಾಗ ಕೊಟ್ಟಿದ್ದಾರೆ, ಇಷ್ಟು ಎಸ್ಟಿಮೇಷನ್ ಆಗುತ್ತೆ ಅಂತ. 4,000 ತನಕ ಅಂತೂ 4 ಲಕ್ಷದ ತನಕ ಹೋಗುತ್ತೆ ಒಟ್ಟಿನಲ್ಲಿ. ಇದನ್ನು ನಾಳೆ ಅಪ್ಪ ತೊಗೊಂಡು ಹೋಗ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ 4 ಅವರ್ಸಲ್ಲಿ ಅಪ್ರೂವಲ್ ಬಂದ್ಬಿಡುತ್ತಲ್ವಾ? 4 ಅವರ್ಸ್ 45 ಅವರ್ಸ್ ಒಳಗೆ ಅಪ್ರೂವಲ್ ಬರುತ್ತೆ. ಮಂಡೇನ ನಾವು ಬೆಳಗ್ಗೆ 9 ಗಂಟೆ ಒಳಗಡೆ ಅಡ್ಮಿಷನ್ ಆಗಬೇಕು. ಅಲ್ಲಿಗೆ ಕೆಲಸ ಮುಗೀತದೆ. ಇನ್ನೇನಿದ್ರು ಡಾಕ್ಟರ್ ಕೆಲಸ ಪ್ರೀ ಅಪ್ರೂವಲ್ ಅದು, ಪ್ರೀ ಅಪ್ರೂವಲ್. ಬಿಲ್ ಅಲ್ಲ. ಹಾಂ, ಜಸ್ಟ್ ಪ್ರೀ ಅಪ್ರೂವಲ್ ಅಷ್ಟೇ ಇದು. ಆಮೇಲೆ 10,000 ರೂಪಾಯಿ ಡೆಪಾಸಿಟ್ ಮಾಡಿ 10,000 ಹೇಳ್ತಾರ, ಎಷ್ಟು ಹೇಳ್ತಾರೆ ಯಾರಿಗೂ ಗೊತ್ತು. ಅತ್ತೆ ಕೇಳೋದು, ಯಾಕಂದ್ರೆ ಬಜೆಟ್ ಜಾಸ್ತಿ ಮಧ್ಯದಲ್ಲಿ ಆತರ ಏನಿಲ್ಲ. ಬಟ್ ನಮ್ದೇನು ಇನ್ಸೂರೆನ್ಸ್ ಇರೋದ್ರಿಂದ ಕಡಿಮೆನೆ ಕಟ್ಟಿಸ್ಕೋತಾರೆ. ನಾವು ಗೊತ್ತಲ್ಲ, ಕಟ್ಟಿಸ್ಕೊಳ್ಳಲ್ಲ ಹಂಗೆ. ಏನು ಡೌ ಮಾಡ್ತೀಯ ಅಂದರೆ. ಸೊ ನಾನು ನಿಮಗೆ ಪ್ರೀ ಇನ್ಶೂರೆನ್ಸ್ ಅಪ್ರೂವಲ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿದೆ ಅಲ್ವಾ? ಸೊ ನೆಕ್ಸ್ಟ್ ಡೇ ನಮ್ಮಪ್ಪ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಕೊಟ್ಟು ಬಂದಿದ್ದಾರೆ ಪ್ರೀ ಅಪ್ರೂವಲ್ಗೆ. ನಾನು ಹೇಳಿದ್ನಲ್ಲ ಬೇಗ ಅಪ್ರೂವಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು, ನನಗೆ ಆಲ್ರೆಡಿ SMS ಬಂದಿದೆ, ತೋರಿಸ್ತೀನಿ ನಿಮಗೆ ನೋಡಿ. ಇನ್ನು ಸೋಮವಾರ ಆಪ್ರೇಷನ್ಗೆ ನನಗಾಗಲೇ ಪ್ರೀ ಅಪ್ರೂವಲ್ಗೆ 1,80,000 ರೂಪಾಯಿ ಅಪ್ರೂವ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಅಪ್ರೂವ್ ಆಗಿದೆ ನನಗೆ. ಇನ್ನೇನಿಲ್ಲ, ಸೀದಾ ಹೋಗ್ಬಿಟ್ಟು ಅಡ್ಮಿಷನ್ ಆಗೋದಷ್ಟೇ ನಂದು ಕೆಲಸ. ಆಪ್ರೇಷನ್ ಆದಮೇಲೆ ಬಿಲ್ ಕ್ಲೈಮ್ ಆಗ್ತಾ ಹೋಗುತ್ತೆ. ಸೊ ಪ್ರೀ ಅಪ್ರೂವಲ್ ಕೊಟ್ಟಿದ್ದಾರೆ 1,80,000. ಸೊ ಈಗ ಸೀದಾ ಹೋಗಿ ಅಡ್ಮಿಟ್ ಆಗಿ ನೆಕ್ಸ್ಟ್ ಇನ್ ಸರ್ಜರಿ ಪ್ರೊಸೆಸ್ ಎಲ್ಲ ಆರಾಮಾಗುತ್ತೆ. ಏನು ಟೆನ್ಷನ್ ಇರಲ್ಲ, ಡಾಕ್ಯುಮೆಂಟೇಷನ್ ತಲೆನೋವು ಇರೋದಿಲ್ಲ, ಇನ್ನು ಆರಾಮಾಗುತ್ತೆ. ಸೊ ಫೈನಲ್ ಬಿಲ್ ಎಲ್ಲ ಎಷ್ಟಾಯಿತು ಆಪ್ರೇಷನ್ಗೆ ಅಂತಂದರೆ, ಈಗ 3 ಲಕ್ಷ ಎಸ್ಟಿಮೇಷನ್ ಬರೀ ಆಪ್ರೇಷನ್ ಕೊಟ್ಟಿದ್ದಾರೆ. ಅದೆಲ್ಲ ಬಿಟ್ಟು ವಾರ್ಡ್ ಚಾರ್ಜಸ್ಸು, ಫುಡ್ ಚಾರ್ಜಸ್ ಅದೆಲ್ಲ ಸೇರಿದ್ರೆ 4-4.5 ಲಕ್ಷ ತನಕ ಹೋಗುತ್ತೆ. ನಾನು ಆಮೇಲೆ ಹೇಳ್ತೀನಿ. ಬಟ್ ಇದು ನನಗೀಗ ನೋಡಿ ಪ್ರೀ ಅಪ್ರೂವಲ್ದು ಅಡ್ವಾಂಟೇಜ್ ಇದೇನೆ, ಈಗ ಅಪ್ರೂವಲ್ ಸಿಕ್ಕಿದೆ ನನಗೆ. ಓಕೆ ಗಾಯ್ಸ್, ಇವಾಗ ರಾತ್ರಿ 8:30 ಆಯಿತು. ವಾಕಿಂಗ್ ಹೋಗ್ತಾ ಇದ್ದೀವಿ. ನನಗೆ ಫಿಸಿಯೋಥೆರಪಿಸ್ಟ್ ಹೇಳಿದ್ದಾರೆ ನಾನು ರೋಡಿಗೆ ಹೋಗಿ ವಾಕಿಂಗ್ ಮಾಡಬೇಕಂತೆ, ಜಸ್ಟ್ 1 ರೌಂಡ್ ಹೋಗಿ ಬರಬೇಕಂತೆ. ಸೊ ಎಷ್ಟೊತ್ತು ತಗೋತೀನಿ ವಾಕ್ ಮಾಡೋಕ್ಕೆ ಗೊತ್ತಿಲ್ಲ. ಸೊ ಇವಾಗ ಮೆಟ್ಲು ಇಳ್ಕೊಂಡು ಹೋಗೋಣ. ಜೊತೆಗೆ ಅಮ್ಮ ಬರಲೇಬೇಕು, ಒಬ್ಬಳೇ ಹೋಗಂಗಿಲ್ಲ. ಬಿಕಾಸ್ ನನಗೆ ಸ್ಟ್ರೈನ್ ಆಯಿತು, ಕಾಲು ನೋವ್ತದೆ ಅಂದರೆ ಕೂತ್ಕೋಬೇಕಾಗತ್ತೆ. ಸೊ ಜೊತೆಗೆ ಒಂದು ಸ್ವಲ್ಪ ದಿನ ಇರಬೇಕು. ಅದಕ್ಕೆ ಇವಾಗ ಊಟ ಎಲ್ಲ ಮಾಡಿ ಇವಾಗ 1 ರೌಂಡ್ ವಾಕಿಂಗ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆ್ಯಕ್ಚುಲಿ ನಾಟ್ ಇವನ್ 5 ಮಿನಿಟ್ಸ್ ಆಲ್ರೆಡಿ ಇಳಿದ್ಬಿಟ್ಟೆ ನಾನು. ಈಗ ಯಾರು ಬಂದಿದ್ದು? ಅಳಬಾರ್ದು. ಯಾಕೆ ಅಳ್ತೀಯ? ನೋಡಿ ಅಕ್ಕ ಚೆನ್ನಾಗಿ ಆಗ್ಬಿಟ್ಲು ಕಣೋ. ನೋಡಲ್ಲಿ, ನೋಡಿಲ್ಲಿ. ಅಯ್ಯೋ ಏನ? ಹಲೋ ಫ್ರೆಂಡ್ಸ್, ನೋಡಿ ನಮ್ಮ ಅಕ್ಕ ಕೆಳಗಡೆ ಬಂದವ್ರೆ. ಎಷ್ಟೇ ಇವರು ನಿಂತ್ಕೊಂಡು ಬರ್ತಾರೆ. ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಫಾಲೋ ಮಾಡಿ ಫ್ರೆಂಡ್ಸ್. ನನಗೆ ಇಷ್ಟ ಬಂದಿದ್ದು ಹೇಳ್ಕೊಂಡು ಹೋಯ್ತಾಳೆ. ಬನ್ರ ಇಲ್ಲಿ, ಅಕ್ಕನ ಮಾತಾಡ್ಸಿರು. ಅಕ್ಕ ನೋಡಲ್ಲಿ, ಅಕ್ಕ ನೋಡಲ್ಲಿ. ಈ ಕಾಲಿಲ್ಲ, ಈ ಕಾಲು ಗುಡ್ಡು ಗುಡ್ಡು ಗುಡ್ಡು. ನಮ್ಮ ಅಕ್ಕ ನಡೀತಾರೆ. ಅಂದರೆ ಇನ್ನೂ ಸ್ವಲ್ಪ ಕುಂತೀನಿ, ಬಟ್ ಓಕೆ. ಥ್ಯಾಂಕ್ ಯು. ಅಕ್ಕ ನಡೆದಿದ್ದ ಖುಷಿಯಾದ ಮಗನೇ. ಇದಕ್ಕೆ ಥ್ಯಾಂಕ್ಸ್ ಕೊಡ್ತಿರೋದು ಅವನು. ಅಮ್ಮನಿಗೆ ಒಂದು ಮುತ್ತು ಕೊಡು. ಮುತ್ತು ಕೊಡ್ತಾಳೆ, ಇಸ್ಕೊ. ಮುತ್ತು ಕೊಡು. ಎಲ್ಲಿ ತಿನ್ಕೊ, ಇಲ್ಲಿ ತಿನ್ಕೊ ಬಂದವಳು. ಏನ್ ಪರವಾಗಿಲ್ಲ, ನನ್ನ ಕಂದ ಮಗಳು. ಫಿಶ್ ಊಟ ಮಾಡ್ತೇವೆ ನಮ್ಮ ಮಕ್ಕಳು ಒಳಗಡೆ. ಚಿಕನ್ ಕೊಡ್ಬೇಕಂತೆ. ಸರಿ ಕಣಮ್ಮ, ಥ್ಯಾಂಕ್ ಯು. ರೈಟ್ ರೈಟ್, ನಮ್ಮ ಬಂಗಾರ ಅದು. ಅಕ್ಕನಿಗೆ ಥ್ಯಾಂಕ್ ಯು ಹೇಳ್ದ. ಮುತ್ತು ಕೊಡೆ, ಇಲ್ಲೊಂದು ಮುತ್ತು. ಇವಾಗ ಸ್ವಲ್ಪ ರೆಸ್ಟ್ ತಗೋತಾ ಇದ್ದೀನಿ. ಒಂದು ಫುಲ್ ರೋಡ್ ನಡ್ಕೊಂಬಂದು ಇವಾಗ ಕೂತ್ಕೊಂಡೆ, ಸ್ವಲ್ಪ ರೆಸ್ಟು. ಹುಳು ನೆನೆ ನಿನಗೆ ಮುದ್ದು ಮಾಡ್ತಿದ್ಲಲ್ಲ, ನಮ್ಮ ತರಕಾರಿಯವರು ನಿನ್ನ ಆರೋಗ್ಯ ಕೇಳ್ಕೊತಾ ಇದ್ರು. ಅದಕ್ಕೆ ಇವಳಿಗೆ ನೀನು ಲಕ್ಷ ಸೊಪ್ಪು ಹಾಕಂತೀನಿ ಅಂತ ಹೇಳ್ತಿದ್ದಂತಲ್ಲ, ಅದಕ್ಕೆ ಇವಳಿಗೂ ಲಕ್ಷ ಸೊಪ್ಪು ಹಾಕಿ ಸ್ನಾನ ಮಾಡಿಸ್ಬೇಕಂತೆ. ಡವ್ ಸೊಪ್ಪು ಇವಳಿಗೆ ಲಕ್ಷ ಸೊಪ್ಪು ಹಾಕಿ ಸ್ನಾನ ಮಾಡಿಸ್ಬೇಕಂತೆ ತಣ್ಣೀರಲ್ಲಿ. ಒಂದನೇ ಕೆಂಚಿ ಸ್ನಾನ ಮಾಡಿಸ್ಲಿಲ್ಲ ನಿಂಗೂ ಡವ್ ಸೊಪ್ಪು ಹಾಕಿ ಜಾನ್ಸನ್ ಬೇಬಿ ಹಾಕ್ತೀನಿ. ವಿಡಿಯೋ ನೋಡ್ಬಿಟ್ಟು ಅವ್ರು ಹೇಳಿದ್ರು ಇವಳಿಗೂ ಮಾಡಿಸಿ ಸ್ನಾನನ ಅಂತ.
ನನ್ನ 3 ಫ್ಲೋರಿಂದ ಬಿಸಿನೀರು ಹತ್ಕೊಂಬ ಸ್ನಾನ ಮಾಡಿಸ್ತಾ ಅಂದರೆ ಹ್ಞೂ ಮಾಡಿಸಿ ಮಗಳಲ್ವಾ ಅಂದ್ರೆ ಬಂಗಾರ ಅದು, ಮಗಳು ಬಂಗಾರ ಅದು, ಬಂಗಾರ ಅದು. ಬುದ್ಧಿದು ಇದೇ ಕೆಲಸ. ಸೆಕೆಂಡು 2 ಕೈ ಎತ್ತು ಅಪ್ ಐಫೈ ಮಾಡ್ತಾರೆ. ಐಫೈ 2 ಕೈ ಕೊಡಬೇಕು. ಐಫೈ ಕೊಡು ಅಮ್ಮ. ಐಫೈ ಅಂದ್ರೆ ಹೆಂಗೆ ಗೊತ್ತಾ? ಸೆಕೆಂಡ್ ಅಂದ್ರೆ 1 ಕೈ, 2 ಕೈಲಿ ಐಫೈ ನನ್ನ ಕಂದ ಬ್ಯಾಲೆನ್ಸ್ ಹೋಯ್ತದೆ. ಡುಮ್ಮಿ ಐಫೈ. ನಮ್ಮಮ್ಮ ಮಸಾಜ್ ಮಾಡ್ತಾ ಇದ್ರೆ ಅವಳು ನೆಮ್ಮದಿಯಾಗಿ ಮಲಿಕೊಂಡವಳೆ. ಚೆನ್ನಾಗದೆ, ಇಬ್ರದ್ದು ಜೋಡಿ ಚೆನ್ನಾಗದೆ. ಇದ್ರೆ ನಿಮ್ದೇಗಿರ್ಬೇಕು ಅಂತ ಮಲಿಕೊಂಡದೆ. ನೀವು ಮಲಗಿರೋದು ನೋಡ್ರಿ. ಕಾಲು ಎತ್ಕೋಬಾರ್ದು ಹಿಂಗೆ ಮಲ್ಕೊ. ಚಂದ ಅಲ್ಲ ಅಮ್ಮನ ಕೈ ಜಾಲಿ ಹಡ್ಕೊಳಕ್ಕೆ. ಕರಿಯೋದು ನೋಡವಳು ಸೌರು ಅಂತ ಗೊತ್ತು. ಇವಾಗ ಹೋಗಿ ಈ ಮಕ್ಕಳನ್ನ ಮುದ್ದು ಮಾಡಿದ್ದೀನ ಮನೆಗೂ ಆ ಮಕ್ಳು ಮಾಡಿದ್ರೆ ನನ್ನ ಮೈ ಎಲ್ಲ ಮುಸ್ತವ್. ಇವಾಗ ಅಷ್ಟೇ, ನಿನ್ನ ಜೊತೆ ಅವ್ರು 2 ಬಿಟ್ಬಿಟ್ಟು ಒಯ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಎಲ್ಲ ಮುನ್ಸ್ಕೊಂಡು ಕೂತಿರ್ತಾರೆ, ಯಾರೋ ಮುದ್ದು ಮಾಡಿ ಬಂದಿದ್ಯಾ ಅಂತ. ಆಯಿತು, ನಾವೆಲ್ಲ ಒಂದೇ ಜಾತಿ ಬಿಡು, ಪ್ರಾಣಿಗಳು ನಾವು. ನನ್ನ ಪ್ರೀತಿ ಪ್ರಾಣಿಗಳು, ಇವರೆಲ್ಲ ಪ್ರಾಣಿಗಳು ಆಮೇಲೆ ಸರಿ ಹೋಗ್ತಾವ ಸ್ವಲ್ಪ ಹೊತ್ತು. ಏನು ಹೇಳು, ಬುದ್ಧಿ ಕಲಿತಿದ್ಯಾ? ಒಳ್ಳೆ ಬುದ್ಧಿ ಕಲಿತೀಯಾ? ಯಾರನ್ನಾರ ಹಟ್ಟಿಸ್ಕೊಂಡು ಹೋಗ್ತೀಯಾ? ಇಲ್ಲ ಅಂತ ಹೇಳು ಬಂಗಾರ. ಹಾಂ, ಹೆಲ್ಮೆಟ್ ಹಾಕಿದ್ರೆ ಗುರ್ತಿಡಿತೀಯಾ? ಹೇಳು. ಗುಡ್ಡೋಳು. ಹಾಂ, ಯಾರ ಹತ್ರನೂ ಒದೆ ತಿನ್ನಲ್ಲ ಇವಳು, ಗದರಿಸ್ತಾರಷ್ಟೇ. ತುಂಬಾ ಗುಡ್ಗಲ್ ಇವಳು ಬಂಗಾರ. ಇದು ಅವ್ಳ ತಂಗಿನೇ ಬಜಾರಿ ಹೇಳ್ಬೇಕಂದ್ರೆ. ಎಲ್ಲಿ ಅವಳು ಕುಳ್ಳಕ್ಷ್ಮಿ? ಇವತ್ತು ಅವ್ರು ಬಂದ್ಬಿಟ್ಟಿದ್ದಾರೆ ಪ್ರೀತಿ ಮಾಡಕ್ಕೆ. ನೋಡಿ ಗಾಯ್ಸ್, ನಾವು ವಾಕಿಂಗು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮೇಲೆ ಹೋಗ್ತೀವಿ. ನೋಡು ನೈಟಿ ಮುಸ್ತಾ ಇರೋದು ಬೆಕ್ಕು ವಾಸನೆ, ಮಕ್ಳದ್ ಬೆಕ್ಕು ವಾಸನೆ ಎಲ್ಲ ಖತರ್ನಾಕ್. ನಾಯಿ 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 ಸಾಕು ಮುಚ್ಚು ಬಾಯಿ. ಮಜಾ ತಗೋತಾವಳು, ಮಜಾ ತಗೋತಾವಳೆ. ಹಾ, ನಿದ್ದೆ ಆಯ್ತಾ ಮಗುದು? ಗುಡ್ಡೋಳು. ತಲೆ ಸೌರು ಅಂತ ಕೈ ನಿಂಗೆ ಅಂತಾಳಮ್ಮ. ಮಲ್ಕೋ ಆಯ್ತು. ಜೋ ಕಂದ ಮುದ್ದು ಕಂದ. 9 ಗಂಟೆ ಆಯಿತು, 8:15 ಹೋಗಿದ್ದು. ನಾನು ಎಷ್ಟೇ ಸ್ಟ್ರಾಂಗು ನನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳ್ಬೋದಾದರೆ ಬಾಡಿ ಈಗಿನ್ನ ಸ್ಟ್ರೆಂತ್ ಇಲ್ಲ, ಸುಸ್ತಾಗೋಯ್ತು. ನನ್ನ ಮುಖ ಎಲ್ಲ ಹೆಂಗಾಗೋಯ್ತು, ತುಂಬ ಸುಸ್ತಾಗೋಯ್ತು. ಬಿಕಾಸ್ ಇಷ್ಟೊಂದು ನಡೆದೇ ಇರಲಿಲ್ಲ ಅಲ್ವಾ, ತುಂಬ ಸುಸ್ತಾಯಿತು. ಬಂದೆ ಈಗ. ಅಮ್ಮ ನಿಧಾನಕ್ಕೆ ಕರ್ಕೊಬಂದರು. ಬಟ್ ತುಂಬ ಸುಸ್ತಾಯಿತು. ಬಾಡಿ ಶೆಕೆ ಫಸ್ಟ್ ಕುತ್ಕೊಬಿಡ್ತೀನಿ, ಆಗ್ತಾಯಿಲ್ಲ. ನಮ್ಮಮ್ಮ ಸ್ವಲ್ಪ ಬಗೀಟಲ್ಲಿ ನೀರು ಹಾಕಿ ಕಾಲು ಹಿಡ್ಕೊ ಅಂದರು. ನೋಡಿ ಸ್ವೆಲ್ಲಿಂಗ್ ಆಯಿತು ಕಾಲು. ಅವ್ರು ಹೇಳಿದ್ದಾರೆ ಸ್ವೆಲ್ಲಿಂಗ್ ಆಗುತ್ತೆ, ಹಂಗಂತ ಸ್ಟಾಪ್ ಮಾಡೋಂಗಿಲ್ಲ, ಕಂಟಿನ್ಯೂನೇ ಮಾಡಬೇಕು. ಆ್ಯಕ್ಚುಲಿ ಬಗೀಟಲ್ಲಿ ನೀರು ಹಾಕೊಂಡು ಕೂತ್ಕೊಂಡೆ ತುಂಬ ದಿನ ಆಗೋಯ್ತು. ಇವಾಗ ನನಗೆ ಸ್ಟ್ರೈನ್ ಆಗಿರೋದಕ್ಕೆ ವಾವ್, ಟ್ರಸ್ಟ್ ಮೀ, ದಿಸ್ ಇಸ್ ಸೋ ನೈಸ್. ಸ್ವಲ್ಪ ನಾನೇ ಮುಂದೆ ಬಂದು ಕೂತ್ಕೋಬೇಕು, ನೆಮ್ಮದಿಯಾಗಿ ಕಾಲಿಕ್ಕೊಂಡು ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡ್ತೀನಿ. ಅದು ಸ್ವೆಲ್ಲಿಂಗಿಗೂ ಹೆಲ್ಪ್ ಆಗುತ್ತೆ, ಪ್ಲಸ್ ನನಗೂ ಒಳಗೆ ಇವಾಗ ಅದು ಫುಲ್ಲು ಇದೆಲ್ಲ ಬಿಸಿ 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 ಆಗಿದೆ. ನನಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದಕ್ಕೆ ಸೊ ರಿಲೀಫ್ ಆಗುತ್ತೆ. ಮತ್ತು ಕಾಲು ಕಲರ್ ತೋರಿಸ್ತೀನಿ ರೀ, ಸಖತ್ ಕಲರ್ ಚೇಂಜ್ ಆಗಿದೆ ಇವಾಗ. ಈಗ ನಮ್ಮ ಕೆಂಚಿನ ಮುಟ್ಬಿಟ್ಟು ಮೇಲೆ ಬಂದಿದ್ದೀರ ನಮ್ಮಮ್ಮ. ಇವಾಗ ನೋಡ್ಕೊಳ್ರಿ ಹೆಂಗೆಲ್ಲ ಎನ್ಕ್ವೈರಿ ನಡೀತದೆ ಮನೇಲಿ. ಚಿನ್ನಿ, ನನ್ನ ಕೈ ಮುಸೆ ಯಾರು ಮುಟ್ಟಿದ್ದೀನಿ ನೋಡು ಬರೇ. ನನ್ನ ಬಟ್ಟೆ ನೋಡ್ರೆ ಎಲ್ಲ ಇಲ್ಲಿ ನೋಡ್ರೆ ಬಟ್ಟೆ ಯಾರು ಮುಟ್ಟಿದ್ದಾರೆ? ನನ್ನ ಮುದ್ದು ಮಕ್ಕಳು ಮುಟ್ಟಿದ್ದಾರೆ ಅಮ್ಮ. ಸರಿಮ್ಮ ಸರಿ ಸರಿ ಸರಿ. ಅವರವರೇ ಬಿಜಿ ಅವರೇ, ನಿನ್ನೇನು ಮೂಸೋದು. ಬಂಗಾರ ಅದು ಮೊಮ್ಮಗಳು. ಕೃಪಿ ಮೊಮ್ಮಗಳು. ಕಪ್ಪು ಶ್ರೇಷ್ಠ. ಅಬ್ಬಾ, ಯಾರು ಎನ್ಕ್ವೈರಿ ಮಾಡಿಲ್ಲ ನಿನ್ನ? ಈಗ ಏನೋ ಎಲ್ಲ ಬ್ಯುಸಿ ಇದ್ದಾರೆ. ತೊಡೆಗನ ಮಲಗಿಸ್ಕೊತೀನಿ ಬಾರೋ. ಅವರು ಮಲಗಿದ್ರು. ಅವನಂತೂ ಫುಲ್ಲು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದ. ಓ ಮುದ್ದು 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 ಮುದ್ದು. ತುಂಬ ದಿನ ಆಗಿತ್ತು. ಮೂಗ್ ನೋಡಿ ಹೇಳ್ದು, ಮೂಗ್ ಚೆನ್ನಾಗಿದೆ ಹೇಳ್ದು. ನನ್ನ ಸುಂದ್ರಿಯೋಳು, ನನ್ನ ಮೊಮ್ಮಗಳದ್ದು ಮೂಗ್ ಚೆನ್ನಾಗಿದ್ಯಾ? ನೋಡಿ ಗಾಯ್ಸ್, ಇದು ಸ್ವರ್ಗ ಅಂದರೆ ನೆಮ್ಮದಿ. ಜಾಲಿ ಮಾಡಿ ಎಲ್ಲರೂ. ಗುಡ್ ನೈಟ್. ನೋಡಿ ಇವಾಗ ನನ್ನ ಕಾಲ್ ಕಲರ್ ಹೆಂಗೆ ಚೇಂಜ್ ಆಗ್ತಾ ಇದೆ. ಇಷ್ಟು ದಿನ ಒಂಥರ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಏನಕ್ಕೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲಿಲ್ಲ, ಹಾಗಾಗಿ ಎಲ್ಲ ಹೋಗಿತ್ತು.
ಈಗ ಈ ಕಲರ್ ಸ್ವಲ್ಪ ಮ್ಯಾಚ್ ಆಗೋಕ್ಕೆ ಶುರುವಾಗಿದೆ. ಇನ್ನು ಸ್ವಲ್ಪ ಟೈಮ್ ಬೇಕು. ಈಗ ಸ್ವೆಲ್ಲಿಂಗ್ ಇದೆ. ವಾಕ್ ಮಾಡಿದ್ಮೇಲೆ ಎಕ್ಸಸೈಸ್ ಮಾಡಿದ್ಮೇಲೆ ಸ್ವೆಲ್ಲಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಏನು ಮಾಡಬೇಕು ಅಂದರೆ 2 ಪಿಲ್ಲೋ ಇಟ್ಕೊಂಡು ಎಲಿವೇಟ್ ಮಾಡಬೇಕು. ನಾನು ನೋವಾಗುತ್ತೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೂತ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಧೈರ್ಯ ಮಾಡಿ ಅವ್ರು ವಾಕ್ ಮಾಡಿ ಅಂತ ಹೇಳಿರೋದಕ್ಕೆ ನಾನು ಆರಾಮಾಗಿ ಹೋಗಿ ಇವತ್ತು ಒಂದು ರೌಂಡ್ ವಾಕ್ ಮಾಡ್ಕೊಂಬಂದೆ. ಸುಸ್ತಾಯಿತು. ಡೇ ಬೈ ಡೇ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ತಾ ನನಗೂ ಸುಸ್ತು ಕಮ್ಮಿ ಆಗುತ್ತೆ ಆ್ಯಂಡ್ ಇನ್ನೂ ಸ್ಟ್ರೆಂಥನಿಂಗ್ ಜಾಸ್ತಿ ಬರುತ್ತೆ. ಬಿಕಾಸ್ ಈಗ ಕಾಲಿಗೆ ಸ್ಟ್ರೆಂತ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ನನಗೆ ಇಷ್ಟೊಂದು ವೀಕ್ ಆಗಿದೆ ಬಾಡಿ. ಈಗ ಸ್ಟ್ರೆಂಥನಿಂಗ್ ಕೊಟ್ಟು ರೆಡಿ ಮಾಡಬೇಕು. ದಿನ ನಮ್ಮಮ್ಮ ಅವರು ಊಟ ಆದಮೇಲೆ ನನ್ನ ಜೊತೆ ವಾಕಿಂಗ್ ಬರ್ತಾರೆ ಇನ್ಮೇಲಿಂದ. ಅವ್ರಿಗೂ ನನ್ನ ಜೊತೆ ವಾಕಿಂಗು. ಯಾ ಸ್ಲಿಮ್ಮು. ನಾನು ಎಕ್ಸಸೈಸ್ ಮಾಡಿಸ್ಬೇಕು. ನನಗೆ ಒಂದು ರೌಂಡ್ ವಾಕ್ ಮಾಡೋಷ್ಟೊತ್ತಿಗೆ ಸುಸ್ತಾಗೋಯ್ತು. ಒಂದು 15 ನಿಮಿಷ ತೊಗೊಂಡಮ್ಮ ಒಂದು ಫುಲ್ ರೋಡ್ ಹೋಗಿ ಬರೋದಕ್ಕೆ. ಒಂದೇ ರೌಂಡ್ ಹೋಗಿ ಅದೇ ಒಂದೇ ರೌಂಡೇ, ಫಸ್ಟ್ ಡೇ ಅಲ್ಲ, ಅದಕ್ಕೆ ಒಂದು ರೌಂಡ್ ಹೋಗಿ ಬಂದ್ವಿ. ಈಗ ಕೈ ಆಪ್ರೇಷನ್ ಆದಮೇಲೆ ಆ ಕೈ ಇಟ್ಕೊಂಡೆ ನಡಿಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ತಿರ್ಸ್ಕೊ. ಇಷ್ಟೊತ್ತು ನಾಯಿ ಮುಟ್ಟು ಬಂದಲ್ಲ ಅದಕ್ಕೆ ಕಚ್ತಾವಳೆ, ಕಚ್ಚಿಸ್ಕೊ. ನನ್ನ ಕಾಲೇ ಕೊಡ್ತಾ ಇದ್ಯಾ ನಿಮ್ಮಮ್ಮ? ನಾನಲ್ಲ ಜಾಸ್ತಿ ಮುದ್ದು ಮಾಡಿದ್ದು. ಬಿದೈತೆ ಕಣೆ ಅಮ್ಮೋ, ಬಿದೈತಿ ಅಮ್ಮೋ. ಇವ್ನು ನೋಡು ಅವನ್ನ ಅಂತಾನೆ. ಅವ್ನು ಆವಾಜ್ ಆಗ್ತಿರೋದು ಅದಕ್ಕೆ ಡೋಂಟ್ ಟಚ್ ಮೈ ಸಿಸ್ಟರ್ ಅಂತ. ವಾಡಿತಾನೆ. ಅಲ್ಲಡು ಕಚ್ಚೋದು. ಏನ್ ಕೋಪ ಬಿಕ್ನಾಸಿ ನನ್ನ ಮಗನ್ಗೆ. ಅಕ್ಕನ್ ಮುಟ್ಬಾರ್ದಂತೆ ಸಪ್ರೇಟ್ ಆಗಿ ಲವ್ ಮಾಡ್ಕೊಂಬಿಡೋ. ಅವನು ಏನೋದು ಸ್ವಾರ್ಥಿ ಅವನು. ಅವನು ಓನ್ಲಿ ಅಕ್ಕನ್. ಬರ ಬೇಬಿ ಬದ್ರೆ ಡ್ರಾಮಾ ಮಾಡ್ದ ಕರೆದಾಗ ಪುಟ್ಟಿಂಗ್ ಮುದ್ದು ಮಾಡ್ತೀನಿ. ಇವಾಗ ನೋಡಿಯೋದು ಅವಳಿಗೆ. ಇವಳು ನಿನ್ನ ಮುಟ್ಬಿಟ್ಲು ಅಂತ. ಏನ್ ಬುದ್ಧಿ ಇದೆಯಲ್ಲ ಇವಕ್ಕೆಲ್ಲ ಇಷ್ಟು. ಲೋಪರ್ಸ್ ಯಾಕೋ ಹೊಡಿತೀಯಾ? ಓಕೆ ಗಾಯ್ಸ್, ಸಿಗೋಣ ಸರ್ಜರಿ ಆದಮೇಲೆ ಅಪ್ಡೇಟ್ಸ್ ಕೊಡ್ತೀನಿ. ಸಿಗೋಣ ಸರ್ಜರಿ ಆದಮೇಲೆ. ಬಾಯ್ ಬಾಯ್ ಅಮ್ಮ. ಸರ್ಜರಿ ಆದಮೇಲೆ ಸಿಗೋಣ. ಎಸ್ ಬಾಯ್ 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 ಬಾಯ್. ಸರಿ ಬಾಯ್ ಮಾಡೆ. ಬಾಯ್ 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 ಬಂಗಾರಿ.